ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಎಡ್ಜಾಯ್ನ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಕರ್ನಾಟಕ TET 2025ರ ಮಾರ್ನಿಂಗ್ ಸೆಷನ್ನಿನ ಪಾರ್ಟ್ 3 ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರದ ಕೀ ಆನ್ಸರ್ಗಳು. ಮೊದಲನೆಯದಾಗಿ ಕ್ವಶನ್ ನಂಬರ್ 61, ಮಕ್ಕಳಿಗೆ ಪಂಚತಂತ್ರ, ಗೀತೋಪನಿಷತ್ತು, ರಾಮಾಯಣ, ಮಹಾಭಾರತ ಕಥೆಗಳನ್ನು ಕಲಿಸುವುದು ಇದರ ಭಾಗವಾಗಿದೆ. ಆಪ್ಷನ್ ನಂಬರ್ 1 ಮಾನಸಿಕ ವಿಕಾಸ, ಆಪ್ಷನ್ ನಂಬರ್ 2 ಸಾಮಾಜಿಕ ವಿಕಾಸ, ಆಪ್ಷನ್ ನಂಬರ್ 3 ನೈತಿಕ ವಿಕಾಸ, ಆಪ್ಷನ್ ನಂಬರ್ 4 ಸಂವೇಗಾತ್ಮಕ ವಿಕಾಸ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 3 ನೈತಿಕ ವಿಕಾಸ. ಕ್ವಶನ್ ನಂಬರ್ 62, IQ ಎಂಬುದು ಆಪ್ಷನ್ ನಂಬರ್ 1 ಆಂತರಿಕ ಭಾಗಲಬ್ಧ, ಆಪ್ಷನ್ ನಂಬರ್ 2 ವೈಯಕ್ತಿಕ ಗುಣಮಟ್ಟ, ಆಪ್ಷನ್ ನಂಬರ್ 3 ಬುದ್ಧಿ ಭಾಗಲಬ್ಧ, ಆಪ್ಷನ್ ನಂಬರ್ 4 ಬೌದ್ಧಿಕ ಪರಿಮಾಣ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 3 ಬುದ್ಧಿ ಭಾಗಲಬ್ಧ. ಕ್ವಶನ್ ನಂಬರ್ 63, ಗಣ ಆಹಾರ ಸೇವನೆ, ನಡೆದಾಡುವ ಮತ್ತು ಮಾತನಾಡುವ ಕಲಿಕೆಯು ಈ ವಿಕಾಸದ ಪ್ರಕ್ರಿಯೆಯಾಗಿದೆ. ಆಪ್ಷನ್ ನಂಬರ್ 1 ಆರಂಭಿಕ ಬಾಲ್ಯಾವಧಿ, ಆಪ್ಷನ್ ನಂಬರ್ 2 ಉತ್ತರ ಬಾಲ್ಯಾವಧಿ, ಆಪ್ಷನ್ ನಂಬರ್ 3 ತಾರುಣ್ಯಾವಸ್ಥೆ, ಆಪ್ಷನ್ ನಂಬರ್ 4 ವಯಸ್ಕಾವಧಿ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 1 ಆರಂಭಿಕ ಬಾಲ್ಯಾವಧಿ. ಕ್ವಶನ್ ನಂಬರ್ 64, ಪರಿಕಲ್ಪನೆಯ ರಚನೆಯು ಇದರ ಅಂಶವಾಗಿದೆ. ಆಪ್ಷನ್ ನಂಬರ್ 1 ದೈಹಿಕ ವಿಕಾಸ, ಆಪ್ಷನ್ ನಂಬರ್ 2 ಬೌದ್ಧಿಕ ವಿಕಾಸ, ಆಪ್ಷನ್ ನಂಬರ್ 3 ಸಂವೇಗಾತ್ಮಕ ವಿಕಾಸ, ಆಪ್ಷನ್ ನಂಬರ್ 4 ನೈತಿಕ ವಿಕಾಸ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 2 ಬೌದ್ಧಿಕ ವಿಕಾಸ. ಕ್ವಶನ್ ನಂಬರ್ 65, ವೈಯಕ್ತಿಕ ಮನೋವಿಶ್ಲೇಷಣೆ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು. ಆಪ್ಷನ್ ನಂಬರ್ 1 ಆಲ್ಪೋರ್ಟ್, ಆಪ್ಷನ್ ನಂಬರ್ 2 ಐಸೆಂಕ್, ಆಪ್ಷನ್ ನಂಬರ್ 3 ಕೆಟೆಲ್, ಆಪ್ಷನ್ ನಂಬರ್ 4 ಸಿಗ್ಮಂಡ್ ಫ್ರಾಯ್ಡ್. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 4 ಸಿಗ್ಮಂಡ್ ಫ್ರಾಯ್ಡ್. ಕ್ವಶನ್ ನಂಬರ್ 66, ಈ ಹಂತದಲ್ಲಿ ವ್ಯಕ್ತಿಗಳು ಹಗಲುಗನಸನ್ನು ಕಾಣುತ್ತಾರೆ. ಆಪ್ಷನ್ ನಂಬರ್ 1 ವಯಸ್ಕಾವಧಿ, ಆಪ್ಷನ್ ನಂಬರ್ 2 ವೃದ್ಧಾಪ್ಯ, ಆಪ್ಷನ್ ನಂಬರ್ 3 ಬಾಲ್ಯಾವಸ್ಥೆ, ಆಪ್ಷನ್ ನಂಬರ್ 4 ತಾರುಣ್ಯಾವಸ್ಥೆ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 4 ತಾರುಣ್ಯಾವಸ್ಥೆ. ಕ್ವಶನ್ ನಂಬರ್ 67, ಮಾನವರ ಲೈಂಗಿಕ ವಿಕಾಸನವು ಇಲ್ಲಿ ಉತ್ತುಂಗದಲ್ಲಿರುತ್ತದೆ. ಆಪ್ಷನ್ ನಂಬರ್ 1 ಬಾಲ್ಯಾವಸ್ಥೆ, ಆಪ್ಷನ್ ನಂಬರ್ 2 ವಯಸ್ಕಾವಧಿ, ಆಪ್ಷನ್ ನಂಬರ್ 3 ತಾರುಣ್ಯಾವಸ್ಥೆ, ಆಪ್ಷನ್ ನಂಬರ್ 4 ವೃದ್ಧಾಪ್ಯ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 3 ತಾರುಣ್ಯಾವಸ್ಥೆ. ಕ್ವಶನ್ ನಂಬರ್ 68, ಉತ್ತಮ ಪಾಠ ಯೋಜನೆಯ ಪ್ರಮುಖ ಗುಣ ಲಕ್ಷಣ ಇದಾಗಿದೆ. ಆಪ್ಷನ್ ನಂಬರ್ 1 ಶಿಕ್ಷಕ ಕೇಂದ್ರಿತ, ಆಪ್ಷನ್ ನಂಬರ್ 2 ವಿದ್ಯಾರ್ಥಿ ಕೇಂದ್ರಿತ, ಆಪ್ಷನ್ ನಂಬರ್ 3 ಪರೀಕ್ಷಾ ಕೇಂದ್ರಿತ, ಆಪ್ಷನ್ ನಂಬರ್ 4 ಪಠ್ಯವಸ್ತು ಕೇಂದ್ರಿತ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 2 ವಿದ್ಯಾರ್ಥಿ ಕೇಂದ್ರಿತ. ಕ್ವಶನ್ ನಂಬರ್ 69, ಒಬ್ಬ ವ್ಯಕ್ತಿ ಕಡಿಮೆ ಮಾತನಾಡುವವನಾಗಿದ್ದರೆ ಅವರನ್ನು ಹೀಗೆ ಕರೆಯುತ್ತಾರೆ. ಆಪ್ಷನ್ ನಂಬರ್ 1 ಅಂತರ್ಮುಖಿ, ಆಪ್ಷನ್ ನಂಬರ್ 2 ಸಾಮಾನ್ಯ ವ್ಯಕ್ತಿ, ಆಪ್ಷನ್ ನಂಬರ್ 3 ಬಹಿರ್ಮುಖಿ, ಆಪ್ಷನ್ ನಂಬರ್ 4 ಉದಯಮುಖಿ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 1 ಅಂತರ್ಮುಖಿ. ಕ್ವಶನ್ ನಂಬರ್ 17, ಈ ಹಂತದಲ್ಲಿ ಸಮವಯಸ್ಕರ ಗುಂಪು ನಿಜವಾದ ಪ್ರಪಂಚ. ಆಪ್ಷನ್ ನಂಬರ್ ಬಾಲ್ಯಾವಸ್ಥೆ, ಆಪ್ಷನ್ ನಂಬರ್ 2 ತಾರುಣ್ಯಾವಸ್ಥೆ, ಆಪ್ಷನ್ ನಂಬರ್ 3 ವಯಸ್ಕಾವಧಿ, ಆಪ್ಷನ್ ನಂಬರ್ 4 ವೃದ್ಧಾಪ್ಯ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 2 ತಾರುಣ್ಯಾವಸ್ಥೆ. ಕ್ವಶನ್ ನಂಬರ್ 71, ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮಗಳ ಈ ಕೆಳಗಿನ ಕಲಿಕೆಯ ನಿಯಮದ ವಿಧಗಳಾಗಿವೆ. ಆಪ್ಷನ್ ನಂಬರ್ 1 ಸಿದ್ಧತಾ ನಿಯಮ, ಆಪ್ಷನ್ ನಂಬರ್ 2 ಪರಿಣಾಮ ನಿಯಮ, ಆಪ್ಷನ್ ನಂಬರ್ 3 ಅಭ್ಯಾಸ ನಿಯಮ, ಆಪ್ಷನ್ ನಂಬರ್ 4 ಪ್ರೇರಣಾ ನಿಯಮ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 3 ಅಭ್ಯಾಸ ನಿಯಮ. ಕ್ವಶನ್ ನಂಬರ್ 72, ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಅಂಶ. ಆಪ್ಷನ್ ನಂಬರ್ 1 ಅನುವಂಶೀಯತೆ, ಆಪ್ಷನ್ ನಂಬರ್ 2 ಬುದ್ಧಿ ಶಕ್ತಿ, ಆಪ್ಷನ್ ನಂಬರ್ 3 ಕುಟುಂಬ, ಆಪ್ಷನ್ ನಂಬರ್ 4 ರಕ್ತದ ಗುಂಪು. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 4 ರಕ್ತದ ಗುಂಪು. ಕ್ವಶನ್ ನಂಬರ್ 73, ಇದು ಕಲಿಕೆಯ ವಲಯ ಅಲ್ಲ. ಆಪ್ಷನ್ ನಂಬರ್ 1 ಜ್ಞಾನಾತ್ಮಕ ವಲಯ, ಆಪ್ಷನ್ ನಂಬರ್ 2 ಪ್ರೇರಣಾ ವಲಯ, ಆಪ್ಷನ್ ನಂಬರ್ 3 ಮನೋಗತಿ ವಲಯ, ಆಪ್ಷನ್ ನಂಬರ್ 4 ಭಾವನಾತ್ಮಕ ವಲಯ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 2 ಪ್ರೇರಣಾ ವಲಯ. ಕ್ವಶನ್ ನಂಬರ್ 74, ಬ್ರೈಲ್ ಲಿಪಿಯನ್ನು ಈ ವಿದ್ಯಾರ್ಥಿಗಳಿಗೆ ಬಳಸಲಾಗುತ್ತದೆ. ಆಪ್ಷನ್ ನಂಬರ್ 1 ದೃಷ್ಟಿ ಸವಾಲುಗಳುಳ್ಳ ಮಕ್ಕಳು, ಆಪ್ಷನ್ ನಂಬರ್ 2 ಶ್ರವಣ ಸವಾಲುಗಳುಳ್ಳ ಮಕ್ಕಳು, ಆಪ್ಷನ್ ನಂಬರ್ 3 ದೈಹಿಕ ವಿಕಲತೆಯುಳ್ಳ ಮಕ್ಕಳು, ಆಪ್ಷನ್ ನಂಬರ್ 4 ಸಾಮಾನ್ಯ ಮಕ್ಕಳು. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 1 ದೃಷ್ಟಿ ಸವಾಲುಗಳುಳ್ಳ ಮಕ್ಕಳು. ಕ್ವಶನ್ ನಂಬರ್ 75, ಈಜುವುದು ಮತ್ತು ಕುದುರೆ ಸವಾರಿಯು ಇದರ ಉದಾಹರಣೆಗಳಾಗಿವೆ. ಆಪ್ಷನ್ ನಂಬರ್ 1 ಅನುಕ್ರಮದ ಕಲಿಕೆ, ಆಪ್ಷನ್ ನಂಬರ್ 2 ಪರಿಕಲ್ಪನಾ ಕಲಿಕೆ, ಆಪ್ಷನ್ ನಂಬರ್ 3 ಸ್ನಾಯು ಅಥವಾ ಮೋಟಾರ್ ಕಲಿಕೆ, ಆಪ್ಷನ್ ನಂಬರ್ 4 ಜೋಡಿ ಸಂಯೋಜನಾ ಕಲಿಕೆ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 3 ಸ್ನಾಯು ಕಲಿಕೆ. ಕ್ವಶನ್ ನಂಬರ್ 76, ಮಕ್ಕಳ ವರ್ಣಮಾಲೆಯನ್ನು ಕಲಿತಾಗ ಅದರಲ್ಲಿ ಉಂಟಾಗುವ ಕಲಿಕಾ ವಿಧವು. ಆಪ್ಷನ್ ನಂಬರ್ 1 ಸರಣಿ ಕಲಿಕೆ, ಆಪ್ಷನ್ ನಂಬರ್ 2 ಸಮಸ್ಯೆ ಪರಿಹಾರ ಕಲಿಕೆ, ಆಪ್ಷನ್ ನಂಬರ್ 3 SR ಕಲಿಕೆ, ಆಪ್ಷನ್ ನಂಬರ್ 4 ಅನುಕ್ರಮ ಕಲಿಕೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 4 ಅನುಕ್ರಮ ಕಲಿಕೆ. ಕ್ವಶನ್ ನಂಬರ್ 77, ವಿದ್ಯಾರ್ಥಿಯು ಪದಗಳಲ್ಲಿನ ಅಕ್ಷರಗಳನ್ನು ಬೆರೆಸಿಕೊಳ್ಳುವುದರಿಂದ ಓದುವಾಗ ಕಷ್ಟವಾಗುತ್ತದೆ. ಇದನ್ನು ಒಳಗೊಂಡಿರುವುದು. ಆಪ್ಷನ್ ನಂಬರ್ 1 ಡಿಸ್ಕ್ಯಾಲ್ಕುಲಿಯಾ, ಆಪ್ಷನ್ ನಂಬರ್ 2 ಡಿಸ್ಲೆಕ್ಸಿಯಾ, ಆಪ್ಷನ್ ನಂಬರ್ 3 ಡಿಸ್ಗ್ರಾಫಿಯಾ, ಆಪ್ಷನ್ ನಂಬರ್ 4 ಡಿಸ್ಫಾಕ್ಸಿಯಾ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 2 ಡಿಸ್ಲೆಕ್ಸಿಯಾ. ಕ್ವಶನ್ ನಂಬರ್ 78, ಕಲಿಕೆಯ ಬಗ್ಗೆ ಸರಿಯಿಲ್ಲದ ಹೇಳಿಕೆ. ಆಪ್ಷನ್ ನಂಬರ್ 1 ಇದು ಒಂದು ಸನ್ನಿವೇಶದಿಂದ ಮತ್ತೊಂದಕ್ಕೆ
ವರ್ಗಾವಣೆಯಾಗಬಲ್ಲದು. ಆಪ್ಷನ್ ನಂಬರ್ 2, ಇದು ಉದ್ದೇಶಪೂರಿತ ಮತ್ತು ಗುರಿ ನಿರ್ದೇಶಿತವಾದದ್ದು. ಆಪ್ಷನ್ ನಂಬರ್ 3, ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗುತ್ತದೆ. ಆಪ್ಷನ್ ನಂಬರ್ 4, ಇದು ನಿರಂತರ ಪ್ರಕ್ರಿಯೆಯಾಗಿದೆ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 3, ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗುತ್ತದೆ. ಕ್ವಶನ್ ನಂಬರ್ 79, ಹುಡುಗರು ಧೈರ್ಯಶಾಲಿಗಳು ಮತ್ತು ಹುಡುಗಿಯರು ನಾಚಿಕೆ ಸ್ವಭಾವದವರು ಎಂದು ಹೇಳುವುದು ಇದನ್ನು ವ್ಯಕ್ತಪಡಿಸುತ್ತದೆ. ಆಪ್ಷನ್ ನಂಬರ್ 1, ಲಿಂಗತ್ವ ಏಕರೂಪಕ. ಆಪ್ಷನ್ ನಂಬರ್ 2, ಲಿಂಗತ್ವ ಸಮಾನತೆ. ಆಪ್ಷನ್ ನಂಬರ್ 3, ಲಿಂಗತ್ವ ತಟಸ್ಥತೆ. ಆಪ್ಷನ್ ನಂಬರ್ 4, ಲಿಂಗತ್ವ ಸೂಕ್ಷ್ಮತೆ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 1, ಲಿಂಗತ್ವ ಏಕರೂಪತೆ. ಕ್ವಶನ್ ನಂಬರ್ 18, ಶಿಕ್ಷಕರು ಈ ಲಕ್ಷಣದ ಸಹಾಯದಿಂದ ಉತ್ತಮ ಸಂಸ್ಕೃತಿಯನ್ನು ಹೊಂದಿದ ಅರ್ಥಗಳನ್ನು ಗುರುತಿಸಬಹುದು. ಆಪ್ಷನ್ ನಂಬರ್ 1, ಭಂಗಿ. ಆಪ್ಷನ್ ನಂಬರ್ 2, ಹಾವಭಾವ. ಆಪ್ಷನ್ ನಂಬರ್ 3, ಕ್ಷಿಪ್ರತೆ. ಆಪ್ಷನ್ ನಂಬರ್ 4, ಭಾಷೆ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 3, ಕ್ಷಿಪ್ರತೆ. ಕ್ವಶನ್ ನಂಬರ್ 81, ಇದು ಹೊಸ ಅನುಭವ ಸ್ಮೃತಿಯ ಹಳೆಯ ಅನುಭವಗಳನ್ನು ಅಡ್ಡಿಪಡಿಸುತ್ತದೆ. ಆಪ್ಷನ್ ನಂಬರ್ 1, ಹಿಮ್ಮುಖ ಅವರೋಧ. ಆಪ್ಷನ್ 2, ಮಮ್ಮುಖ ಅವರೋಧ. ಆಪ್ಷನ್ ನಂಬರ್ 3, ಪ್ರೇರಿತ ವಿಸ್ಮೃತಿ. ಆಪ್ಷನ್ ನಂಬರ್ 4, ಬಳಸದೆ ಉಂಟಾದ ವಿಸ್ಮೃತಿ. ಆನ್ಸರ್ ಈಸ್ ಆಪ್ಷನ್ ನಂಬರ್ 2, ಮಮ್ಮುಖ ಅವರೋಧ. ಕ್ವಶನ್ ನಂಬರ್ 82, ಬ್ಲೂಮ್ರವರ ಪರಿಷ್ಕೃತ ವರ್ಗೀಕರಣದಲ್ಲಿ ಸಂಶ್ಲೇಷಣೆಯನ್ನು ಈ ರೀತಿ ಹೆಸರಿಸಲಾಗಿದೆ. ಆಪ್ಷನ್ ನಂಬರ್ 1, ಜ್ಞಾಪಿಸಿಕೊಳ್ಳುವಿಕೆ. ಆಪ್ಷನ್ ನಂಬರ್ 2, ಸೃಷ್ಟಿಸುವಿಕೆ. ಆಪ್ಷನ್ ನಂಬರ್ 3, ಅರ್ಥ ಮಾಡಿಕೊಳ್ಳುವಿಕೆ. ಆಪ್ಷನ್ ನಂಬರ್ 4, ಮೌಲ್ಯಮಾಪನ ಮಾಡುವಿಕೆ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 2, ಸೃಷ್ಟಿಸುವಿಕೆ. ಕ್ವಶನ್ ನಂಬರ್ 83, ದೇಶೀಯ ಅಂತರ್ಗ್ರಹಿಕೆ ಮತ್ತು ಕಲ್ಪನೆಯು ಇದಕ್ಕೆ ಸಂಬಂಧಿಸಿದೆ. ಆಪ್ಷನ್ ನಂಬರ್ 1, ಯಾಂತ್ರಿಕ ಅಭಿಕ್ಷಮತೆ. ಆಪ್ಷನ್ ನಂಬರ್ 2, ಪಾಂಡಿತ್ಯಾಭಿಕ್ಷಮತೆ. ಆಪ್ಷನ್ ನಂಬರ್ 3, ವೈಜ್ಞಾನಿಕ ಅಭಿಕ್ಷಮತೆ. ಆಪ್ಷನ್ ನಂಬರ್ 4, ಕಾರ್ಕುನೀಯ ಅಭಿಕ್ಷಮತೆ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 3, ವೈಜ್ಞಾನಿಕ ಅಭಿಕ್ಷಮತೆ. ಕ್ವಶನ್ ನಂಬರ್ 84, ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಬಳಸುವ ಮೌಲ್ಯಮಾಪನ. ಆಪ್ಷನ್ ನಂಬರ್ 1, ಸಂಕಲನಾತ್ಮಕ ಮೌಲ್ಯಮಾಪನ. ಆಪ್ಷನ್ ನಂಬರ್ 2, ರೂಪನಾತ್ಮಕ ಮೌಲ್ಯಮಾಪನ. ಆಪ್ಷನ್ ನಂಬರ್ 3, ನೈದಾನಿಕ ಮೌಲ್ಯಮಾಪನ. ಆಪ್ಷನ್ ನಂಬರ್ 4, ಪೂರ್ವ ಸೂಚಕ ಮೌಲ್ಯಮಾಪನ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 3, ನೈದಾನಿಕ ಮೌಲ್ಯಮಾಪನ. ಕ್ವಶನ್ ನಂಬರ್ 85, ಶಿಕ್ಷಕರು ತಮ್ಮ ಬೋಧನಾ ತಂತ್ರಗಳನ್ನು ಮಾರ್ಪಾಡು ಮಾಡಲು ಸಹಾಯ ಮಾಡುವ ಮೌಲ್ಯಮಾಪನ ವಿಧಾನ ಇದಾಗಿದೆ. ಆಪ್ಷನ್ ನಂಬರ್ 1, ಸಂಕಲನಾತ್ಮಕ ಮೌಲ್ಯಮಾಪನ. ಆಪ್ಷನ್ 2, ನೈದಾನಿಕ ಮೌಲ್ಯಮಾಪನ. ಆಪ್ಷನ್ 3, ರೂಪನಾತ್ಮಕ ಮೌಲ್ಯಮಾಪನ. ಆಪ್ಷನ್ 4, ಮಾನಕ ಆಧಾರಿತ ಮೌಲ್ಯಮಾಪನ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 3, ರೂಪನಾತ್ಮಕ ಮೌಲ್ಯಮಾಪನ. ಕ್ವಶನ್ ನಂಬರ್ 86, ಈ ಕೆಳಗಿನವುಗಳಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಗುಣಲಕ್ಷಣವಲ್ಲದ್ದು. ಆಪ್ಷನ್ ನಂಬರ್ 1, ಬಹು ವೇಗವಾಗಿ ಮತ್ತು ಸುಲಭವಾಗಿ ಕಲಿಯುತ್ತಾರೆ. ಆಪ್ಷನ್ 2, ಅರ್ಥೈಸಿಕೊಳ್ಳುವಿಕೆಯಲ್ಲಿ ವೇಗ. ಆಪ್ಷನ್ 3, ಅವರ ಸ್ನೇಹಿತರಿಗೆ ಹೋಲಿಸಿದಾಗ ಹೆಚ್ಚು ವಿಷಯಗಳನ್ನು ತಿಳಿದಿರುತ್ತಾರೆ. ಆಪ್ಷನ್ 4, ಅತಿ ಕಡಿಮೆ ಅವಧಿಗೆ ಅವಧಾನವನ್ನು ಹೊಂದಿರುತ್ತಾರೆ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 4, ಅತಿ ಕಡಿಮೆ ಅವಧಿಗೆ ಅವಧಾನವನ್ನು ಹೊಂದಿರುತ್ತಾರೆ. ಕ್ವಶನ್ ನಂಬರ್ 87, ಕಲಿಕಾರ್ಥಿಗಳಲ್ಲಿನ ಏಕ ಅಥವಾ ಬಹು ಲಕ್ಷಣಗಳಲ್ಲಿನ ವ್ಯತ್ಯಾಸ ಅಥವಾ ವಿಷಯಾಂತರವೇ. ಆಪ್ಷನ್ 1, ವ್ಯಕ್ತಿ ಭಿನ್ನತೆಗಳು. ಆಪ್ಷನ್ 2, ಜನಾಂಗೀಯ ಭಿನ್ನತೆಗಳು. ಆಪ್ಷನ್ 3, ಪ್ರಾದೇಶಿಕ ಭಿನ್ನತೆಗಳು. ಆಪ್ಷನ್ 4, ಕಲಿಕಾರ್ಥಿ ಭಿನ್ನತೆಗಳು. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 1, ವ್ಯಕ್ತಿ ಭಿನ್ನತೆಗಳು. ಕ್ವಶನ್ ನಂಬರ್ 88, ತೊಗಲುಗೊಂಬೆ ಅಥವಾ ಪಾತ್ರಾಭಿನಯ ಈ ಬೋಧನೋಪಕರಣಕ್ಕೆ ಉದಾಹರಣೆ. ಆಪ್ಷನ್ 1, ಪ್ರದರ್ಶಿತ ಬೋಧನೋಪಕರಣ. ಆಪ್ಷನ್ 2, ಚಟುವಟಿಕಾ ಆಧಾರಿತ ಉಪಕರಣ. ಆಪ್ಷನ್ 3, ಶ್ರವಣ ಉಪಕರಣ. ಆಪ್ಷನ್ 4, ಮುದ್ರಿತ ಉಪಕರಣ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 2, ಚಟುವಟಿಕಾ ಆಧಾರಿತ ಉಪಕರಣ. ಐ ಗೆಸ್ ಇಟ್ ಆನ್ಸರ್ ಇಸ್ ಪ್ರದರ್ಶಿತ ಬೋಧನೋಪಕರಣ. ದೇರ್ ಇಸ್ ಅ ಪಾಸಿಬಿಲಿಟಿ ಬಿಟ್ವೀನ್ ದಿಸ್ ಟು. ಕ್ವಶನ್ ನಂಬರ್ 89, 10 ವರ್ಷ ವಯಸ್ಸಿನ ವ್ಯಕ್ತಿಯ ಮಾನಸಿಕ ವಯಸ್ಸು 8 ವರ್ಷಗಳಾದರೆ ಆತನ ಬುದ್ಧಿ ಲಬ್ಧವು. ಆಪ್ಷನ್ 1, 70. ಆಪ್ಷನ್ 2, 80. ಆಪ್ಷನ್ 3, 100. ಆಪ್ಷನ್ 4, 90. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 2, 80. ಕ್ವಶನ್ ನಂಬರ್ 90, ಒಂದು ಸನ್ನಿವೇಶ ಅಥವಾ ಕಾರ್ಯವನ್ನು ನಿರ್ವಹಿಸುವ ವ್ಯಕ್ತಿಯ ಸಾಮರ್ಥ್ಯವೇ. ಆಪ್ಷನ್ 1, ಆಸಕ್ತಿ. ಆಪ್ಷನ್ 2, ಉದ್ದೇಶ. ಆಪ್ಷನ್ 3, ಬುದ್ಧಿಶಕ್ತಿ. ಆಪ್ಷನ್ 4, ಅನ್ವೇಷಣೆ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 3, ಬುದ್ಧಿಶಕ್ತಿ. ಈ ಪೇಪರಿನ ಪಾರ್ಟ್ 3 ಆನ್ಸರ್ಸ್ ವಿಲ್ ಬಿ ಕಮ್ಮಿಂಗ್ ವೆರಿ ಸೂನ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ಸ್ ಟು ಎಡ್ಜಾಯಿನ್ ಚಾನಲ್.